ಮಾನ್ಯ ಅಧ್ಯಕ್ಷರೇ, ನಾವು ವಫ್ ಒಂದೇ ಅಲ್ಲ, ಮುಜರಾಯಿ ದೇವಸ್ಥಾನಗಳ ಆಸ್ತಿಗಳನ್ನು ಕೂಡ ಸಂರಕ್ಷಣೆ ಮಾಡೋದಿಕ್ಕೆ ವಫ್ಗಿಂತ 10 ಪಟ್ಟು ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ, ನಿಮ್ಗೆ ಉತ್ತರ ಕೊಡ್ತೇನೆ. ಈಗ 2023ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು 5402 ಎಕರೆ ಮುಜರಾಯಿ ದೇವಸ್ಥಾನಗಳಿಗೆ ಖಾತೆ ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ 23-24ರಲ್ಲಿ 5402 ಎಕರೆ. ವಫ್ಗೆ ಮಾಡಿರೋದೆಷ್ಟು? 600 ಪ್ರಕರಣ. ಮುಜರಾಯಿ ದೇವಸ್ಥಾನ ಹಿಂದೂ ದೇವಸ್ಥಾನಗಳಿಗೆ ಹೋದ ವರ್ಷ 5402 ನಾವು ಖಾತೆ ಎಂಟ್ರಿ ಮಾಡಿದ್ದೇವೆ, ಮ್ಯೂಟೇಷನ್ ಮಾಡಿದ್ದೇವೆ, ಅವು ದೇವಸ್ಥಾನಗಳ ಹೆಸರಿಗೆ ಖಾತೆ ಮಾಡಿದ್ದೇವೆ. ಈ ವರ್ಷ 2024ರಲ್ಲಿ ಇಲ್ಲಿಯವರೆಗೆ 5287 ಎಕರೆ ಹಿಂದೂ ದೇವಸ್ಥಾನದ ಹೆಸರಿಗೆ ಖಾತೆ ಮಾಡಿದ್ದೇವೆ. ಎನ್ಕ್ರೋಚ್ಮೆಂಟ್ ಇದ್ದಿದ್ದು, ಖಾತೆ ಆಗದೆ ಹೋಗಿದ್ದಂತಹದ್ದು. ಸೊ ಈ ನಮ್ಮ ಸರ್ಕಾರ ಬಂದ ಮೇಲೆ ಈ 2 ವರ್ಷದಲ್ಲಿ 10,700 ಎಕರೆ ಹಿಂದೂ ದೇವಸ್ಥಾನಗಳ ಹೆಸರಿಗೆ ನಾವು ಖಾತೆಯನ್ನ ಮಾಡಿದ್ದೇವೆ. ವಫ್ಗೆ ಮಾಡಿರೋದು ಬರೀ 600%. ಅದಕ್ಕೆ ನಾನು ಹೇಳಿದ್ದು, ವಫ್ಗೆ ಏನ್ ಮಾಡಿದ್ದೇವೆ ಅದಕ್ಕೆ 10 ಪಟ್ಟು ನಾವು ಹಿಂದೂ ದೇವಸ್ಥಾನಗಳ ಜಾಗವನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದೇವೆ. ಆದ್ರೆ ಈ ಸತ್ಯ ಯಾರು ಮಾತಾಡೋದಿಲ್ಲ. ಹಾಗಾದ್ರೆ ಇದು ಎನ್ಕ್ರೋಚ್ಮೆಂಟ್ ಬಿಟ್ಬಿಡ್ಬೇಕಾ ಅಧ್ಯಕ್ಷರೇ? ದೇವ್ರದು ಹಿಂದೂ ದೇವಸ್ಥಾನಕ್ಕೆ ಸೇರಿದ್ದು ದೇವರ ಆಸ್ತಿ, ಅದು ಎನ್ಕ್ರೋಚ್ಮೆಂಟ್ ಅನ್ನ ತೆರವು ಮಾಡ್ದಂಗೆನೆ ನಾವು ಇದನ್ನು ಕೂಡ ಮಾಡ್ತಾ ಇರೋದು. ಬರೀ ಒಪ್ಪಂದೇ ನಿಮ್ಗೆ ಕಾಣಿಸುತ್ತಾ ಅಂದ್ರೆ ಇಲ್ಲ. ಅದಕ್ಕೆ 10 ಪಟ್ಟು ಕೆಲಸ ಹಿಂದೂ ದೇವರ ಆಸ್ತಿಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಆದಾಗ ಇದು ವಫ್ ಸಚಿವರ ಸಲಹೆ, ಜಮೀರಣ್ಣ ಅವರೇ ಹೇಳಿದ್ದು. ಅವರು ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಸರ್, ಎಲ್ಲಾದ್ರೂ ಆಗ್ಲಿ ಹಿಂದೂ ದೇವಸ್ಥಾನ ಇದ್ರೆ, ಹಿಂದೂ ರುದ್ರಭೂಮಿ ಇದ್ರೆ ಅದನ್ನ ವಫ್ಗೆ ಮಾಡ್ಲೇ ಕೂಡದು ಅಂತ ಜಮೀರಣ್ಣ ಅವರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಅದೇ ಸೂಚನೆಯನ್ನ ನಮ್ಗೆ ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲಿ ಸರ್ಕಾರಿ ಶಾಲೆ ಇದೆ, ಎಲ್ಲಿ ಹಿಂದೂ ರುದ್ರಭೂಮಿ ಇದೆ, ಎಲ್ಲಿ ಹಿಂದೂ ದೇವಸ್ಥಾನ ಇದೆ, ಅಲ್ಲಿ ವಫ್ ಅನ್ನ ತರಲೇಬಾರದು ಅನ್ನುವಂತ ನಿರ್ಣಯ ನಮ್ಮ ಸರ್ಕಾರ ಮಾಡಿದೆ. ಯಾವ ಜಾಗದಲ್ಲಿ ಮುಖ್ಯಮಂತ್ರಿಗಳ ನಿರ್ಣಯದ ನಕಲು ನನ್ನ ಕೈನಲ್ಲಿದೆ, ಯಾವ ಜಾಗದಲ್ಲಿ ಈಗಾಗಲೇ ಮಸೀದಿ, ದರ್ಗಾ, ಈದ್ಗಾ, ಕಬರ್ಸ್ತಾನ್, ಮದ್ರಸ ಮುಂತಾದವುಗಳು ಇವೆಯೋ ಅವುಗಳನ್ನ ದಾಖಲೆಯಲ್ಲಿ ವಫ್ಗೆ ತರಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿದ್ದೇವೆ. ಅಂತ ಆಸ್ತಿಗಳೇ ಸಾವಿರಾರು ಇದಾವೆ, ಅವನು ಬಿಟ್ಬಿಡ್ಬೇಕಾಗಾದ್ರೆ ಹೇಳಿ. ಅಲ್ಲಿರೋದು ಕಬರ್ಸ್ತಾನು, ಮದ್ರಸ, ಮಸ್ಜಿದ್ದು, ದರ್ಗಾ, ಇವುಗಳನ್ನ ವಫ್ಗೆ ಮಾಡಿದ್ರಿಂದ ಯಾರಿಗೆ ತೊಂದರೆ ಆಗುತ್ತೆ? ಅದನ್ನ ಮಾಡುವಂತ ನಿರ್ಣಯವನ್ನ ನಾವು ಮಾಡಿದ್ದೇವೆ. ಯಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ರೈತರಿಗೆ ಮಂಜೂರಾಗಿದೆ ಜಮೀನು, ಯಾರಿಗೆ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಮಂಜೂರಾಗಿದೆ. ಬಿಜಾಪುರದಲ್ಲಿ ಅಂತದ್ದು 12,000 ಎಕರೆ ಇದೆ, ರಾಜ್ಯದಲ್ಲಿ ಒಟ್ಟು 70,000 ಎಕರೆ ಇದೆ. ಅಂತವುಗಳ ಕೇಸ್ನಲ್ಲಿ ನಾವು ವಫ್ ಅನ್ನ ತರಬಾರದು ಅನ್ನುವಂತ ತೀರ್ಮಾನವನ್ನ ಮಾಡಿದ್ದೇವೆ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಇನಾಮಲ್ಲಿ ರೀಗ್ರಾಂಟ್ ಆಗಿ ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ರೈತರಿಗೆ ಗ್ರಾಂಟ್ ಆಗಿದ್ರೆ ಅಲ್ಲಿ ವಫ್ನವರ ಕ್ಲೇಮ್ ಇದ್ದರೂ ಕೂಡ ಅಲ್ಲಿ ರೈತರನ್ನ ಬಾಧನೆ ಮಾಡಬಾರದು, ರೈತರಿಗೆ ತೊಂದರೆ ಕೊಡಬಾರದು ಅಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದನ್ನ ಸರ್ಕಾರ ನಿರ್ಣಯನೂ ಕೂಡ ನಾವು ಮಾಡಿದ್ದೇವೆ. ಯಾರು ಏನೂ ದಾಖಲೆ ಇಲ್ಲದೆ ಖುಲ್ಲಾ ಜಾಗ ಇದೆ ಅಂತ ಬಂದು ಗೋಡಾ ಹೇ ಮೈದಾನ ಹೇ ಅಂತೇಳಿ ಯಾರು ಮಜಾ ಮಾಡ್ತಾ ಇದ್ದಾರೆ ಅವರನ್ನ ನಾವು ಏನೂ ದಾಖಲೆ ಇಲ್ಲದೆ ಔಟ್ ರೈಟ್ ಎನ್ಕ್ರೋಚ್ಮೆಂಟ್ ಮಾಡಿರೋರನ್ನ ಅನಿವಾರ್ಯವಾಗಿ ಯಾವ ತರ ಮುಜರಾಯಿ ದೇವಸ್ಥಾನಗಳ ಒತ್ತುವರಿಯನ್ನ ತೆರವು ಮಾಡಿ ದೇವರ ಹೆಸರಿಗೆ ನಾವು ಖಾತೆ ಮಾಡ್ತಾ ಇದ್ದೇವೆ, ಅಲ್ಲಿ ಯಾವುದೇ ಇನಾಮ್ ರೀಗ್ರಾಂಟ್, ಲ್ಯಾಂಡ್ ರಿಫಾರ್ಮ್ಸ್ ರೀಗ್ರಾಂಟ್ ಇಲ್ಲದೆ ಒತ್ತುವರಿ ಮಾಡಿರೋರನ್ನ ತೆರವು ಮಾಡಲೇಬೇಕಾಗುತ್ತೆ. ಅದು ನಮ್ಮ ಕರ್ತವ್ಯ, ಕಾನೂನು, ಸಂವಿಧಾನದ ಪ್ರಕಾರ. ಅದು ಯಾವುದೇ ಅದರಲ್ಲಿ ನಾನು ಆಗ್ಲೇ ನಿಮ್ಗೆ ಅಂಕಿ ಸಂಖ್ಯೆ ಕೊಟ್ಟೆ. 85% ಮುಸಲ್ಮಾನರೇ ಇದ್ದಾರೆ, 85% ಇದ್ದಾರೆ. ಹಾಗಾಗಿ ಔಟ್ ರೈಟ್ ಎನ್ಕ್ರೋಚ್ಮೆಂಟ್ ಅನ್ನ ನಾವು ಮಾಡುವಂತಹದ್ದು ಮಾಡ್ತೇವೆ ಅಧ್ಯಕ್ಷರೇ. ಇನ್ನೊಂದು, ಈಗಾಗಲೇ ಇದಕ್ಕೆ ಇನ್ನಷ್ಟು ಸ್ಪಷ್ಟತೆ ಬರಬೇಕು ಅಂತ ಹೇಳಿ ಮಾನ್ಯ ಹಿರಿಯ ಸಚಿವರಾದಂತ MB ಪಾಟೀಲ್ ರವರ ಒಂದು ಸಲಹೆ ಮೇರೆಗೆ ನಾವು ಬಿಜಾಪುರಲ್ಲಿ ಈಗಾಗಲೇ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಅದರಲ್ಲಿ DC ಅವರು, AC ಅವರು, ವಫ್ ಅವರು ಎಲ್ಲಾರನ್ನು ಹಾಕ್ಬಿಟ್ಟು ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಏನು ಇದೆಲ್ಲ ಗೊಂದಲ ಅಂತ ಪರಿಶೀಲನೆ ಮಾಡಿ ಅಂತೇಳಿ ಅಂತ. ಅವರು 1973 ಗ್ರಾಜುಯೇಟ್ ಅನ್ನ ಇಟ್ಕೊಂಡು ಅದರ ಹಿಂದೆ 20-30 ವರ್ಷದ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಎಲ್ಲಿ ಬಾಧಿತರಾಗಿರುವಂತಹ ರೈತರಿದ್ದಾರೆ ಅವರಿಂದಾನೂ ಕೂಡ ಅವರ
ಕ್ಲೇಮ್ಸ್ ಅನ್ನ ತೆಗೆದುಕೊಂಡು ದಾಖಲೆಗಳಿಗೆ ಸಮನ್ವಯ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ಅದಕ್ಕೆ ಪರಿಹಾರ ಕೊಡ್ತಕ್ಕಂತ ಒಂದು ಪೈಲಟ್ ಅನ್ನ ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಮಾಡಿದ್ದೇವೆ. ಅದನ್ನು ಕೂಡ ಬೇರೆ ಕಡೆಗೆ ನಾವು ವಿಸ್ತರಿಸುವಂತ ಕೆಲಸವನ್ನ ಮಾಡಬಹುದು ಮಾನ್ಯ ಅಧ್ಯಕ್ಷರೇ. ಹಾಗೂ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ರ ಚರ್ಚೆ ಆದಾಗ ಇನ್ನೊಂದು ವಿಷಯನೂ ಬಂದಿದೆ. ಇಷ್ಟರಿಂದ ಏನಾದ್ರೂ ಇದು ಬಗೆಹರಿಲಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇದಕ್ಕೆ ಏನಾದ್ರೂ ಒಂದು ಸರ್ಕಾರಕ್ಕೆ ಹೇಗೆ ಇನ್ನೂ ಇದರಲ್ಲಿ ನನಗೆ ತಿಳಿದಾಗೆ 95% ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, 95%. ಇದಕ್ಕೂ ಮೀರಿ ಏನಾದ್ರೂ ನಮ್ಮ ಅರ್ಥೈಸುವಿಕೆಗೂ ಮೀರಿದಂತಹ ಗ್ರಹಿಕೆಗೆ ಮೀರಿದಂತ ಯಾವುದೇ ವಿಷಯ ಇದ್ರೆ ಅದಕ್ಕೆ ಬೇಕಾದ್ರೆ ಒಬ್ಬ ಒಳ್ಳೆ ಜಡ್ಜೋ ಯಾರನ್ನೋ ತಗೊಂಡ್ ಬಂದು ಕೂರಿಸಿ ಬೇಕಾದ್ರೆ ಮಾಡ್ಲಿಕ್ಕೂ ಕೂಡ ಸರ್ಕಾರ ತಯಾರಿದೆ.